ಸರಿ ಸರಿ ಹೇಳವ ಮ್ಯಾಕೆ. ಹಲೋ, ನೀನ್ ಹೊಟ್ಟಿಗೆ ಅನ್ನ ತಿಂದೆ ಸಗಣಿ ತಿಂದೆ ಅಕಿನ ಕೊದ್ಯಾಕತ್ತೆ. ನನ್ನ ಮಗನ್ ಕೊಂದಿಟ್ಲ ಅಲ್ಲಿಗೆ ಮತ್ತಿಕಿನ್ ಹೊಡಿಬೇಕಂತೀರಿ ಏನಂತೀರಿ ನೀವು? ನೋಡು, ನಿನಗಿಂತ ನಿನ್ಗೆ ಎಷ್ಟು ನೋವಾಗೈತಲ್ಲ ನಿನ್ಗಿಂತ ಇನ್ನು ಒಂದ್ ಪಟ್ಟು ಹೆಚ್ಚಾಗಿರ್ತತಿ. ಹಡ್ತಾಯಿಕಿ ಏನ ಬೇಕಂತ ಕೊಲ್ತಾಳ ಅಲ್ಲ, ಕೊಂದ್ಲ ಅಂತೀಯಲ್ಲ, ಏನ್ ಕುತ್ತಿಗೆ ಹಚ್ಚಾಕ್ ಹೋಗಿದ್ಲಕಿ? ಹಾ, ಏನ್ ಮಾತಾಡ್ತೀವೋ ಈ ಟೈಮ್ನಾಗ ಆಕಿಗೆ ಸಮಾಧಾನ ಹೇಳ್ಬೇಕು ನೀನು. ಅದನ್ನ ಬಿಟ್ಟು ಈ ನಮ್ನಿ ಅಯ್ಯೋ ನೀನ್ ಯಾ ದೇವರಾದ ಮನುಷ್ಯ ಅಂತ ತಿರ್ಬೇಕಂತ ನಾನು. ಅಲ್ಲ, ಆ ಹುಡುಗನ ಕಂಡೀಷನ್ ಏನಿತ್ತು ಅಂತ ಗೊತ್ತಿತ್ತ ಇಲ್ಲ ನಿನಗ? ಈಗ ಆ ಹುಡುಗ ಏನ ನಮ್ಮ ದೇವ್ರ ಹಣೆ ಬಾರ ಹಿಂಗ ಇಷ್ಟ, ಆ ಹುಡುಗನ ಆಯಸ್ ಇಷ್ಟ ಬರ್ದಾನ, ಏನ್ ಮಾಡಕತ್ತಿ? ಅದಕ್ಕ ಅವ್ನ ಆ ನಮ್ನಿ ನನ್ನ ಮಗಳು ಹೊಡ್ಯಾಕತ್ತಿ ನೀನು? ಮಗನೇ ಹೇಳಪ್ಪ, ಹೇಳು ಮಗನೇ. ಮಾವರ ನಿಮ್ ನೋವು ನಮಗೂ ಅರ್ಥಕತಿ. ಹಂಗಂತ ಸಿಟ್ನಾಗ ಹೆಂತಿನ ಹೊಡೆದ ಬಿಡದ್ರ ಬರ್ತತೇನ್ರಿ? ಕೂಸು ಹಾದ್ ಕೂಸು ಬರ್ತತಿ ಹೇಳ್ರಿ. ಹಂಗಾರ ನೋಡೋಣ, ಸಮಾಧಾನ ಮಾಡ್ಕೊರಿ. ಸಮಾಧಾನ ಮಾಡ್ಕೊರಿ. ಬೇರೆ ಏನು ಮಾಡೋಕ್ಕಾಗಲ್ರಿ, ಸಮಾಧಾನ ಮಾಡ್ಕೋಬೇಕಷ್ಟ. ಏನೋ ದೇವ್ರದೊಂದು ಅಚಾನಕ್ ಇದೊಂದು ಕೈ ತಪ್ಪಿ ಹಿಂಗೆ ಆಗ್ಬಿಡ್ತಲ್ಲ, ಅದೇ ಭಾಳ ಬೇಜಾರು. ಏನು ಮಾಡೋಕ್ಕತ್ತ ಹೇಳ್ರಿ, ನಮ್ಮ ಹಣೆ ಬಾರನೇ ಇಷ್ಟಿತ್ತು ಅನ್ಕೋಬೇಕಷ್ಟೆ. ಆಕಿನೂ ಬಾಣ್ತಿದಾಳ, ಸಣ್ಣ ಕೂಸೈತಿ. ನೀವು ಈ ನಮ್ನಿ ಮಾಡಿದ್ರೆ ಹೆಂಗೆ ಹೇಳ್ರಿ? ನನ್ನ ಮಗ ಏನಾಗಿತ್ತ ಪ್ರಭಾ? ಏನಾಗಿತ್ತು ಅವಂಗ? ಏನಾಗಿತ್ತ? ಇದ್ಕಿದ್ದಂಗೆ ಹಿಂಗದ್ ಸುದ್ದಿ ಬಂತಲ್ಲ, ಏನಾಗಿತ್ತು? ನನಗೂ ಗೊತ್ತಿಲ್ಲ ರೀ. ಅದ ಔಷಧಗಳಿಗೆ ಭಾಳ ಆತಂತ ಕೊಟ್ಟಿದ್ದ. ಮೊದ್ಲ ತಾಕತ್ತು ಭಾಳ ಇದ್ದಿದ್ದಿಲ್ಲಂತೆ. ಗುಳಿಗೆ ಔಷಧ ತಗೊಂಡು ಅಡ್ಡಾಡುವಷ್ಟು ಶಕ್ತಿ ಇರಲಿಲ್ಲಂತೆ. ಏನೋ ಡಾಕ್ಟ್ರ್ ಏನೇನೋ ಹೇಳಿದ್ರಪ್ಪ ಬಾಯಿಗೆ ಬಂದಂಗೆ. ಗುಳಿಗೆ ಔಷಧ ಭಾಳ ಆದ್ರೂ ಮನುಷ್ಯಾಗ ತ್ರಾಸ ಆಗಿ 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 ಈ ಥರ ಆಕತ್ತಂತ. ಗೌಂಟಿ ಔಷಧ, ಇಂಗ್ಲೀಷ್ ಔಷಧ ಎರಡೂ ಕೂಡಿಸ್ಕೊಟ್ಟಿದ್ದಕ್ಕೂ ಹಿಂಗಾಗೈತಿ ಅಂತ ಅನ್ನತ್ತಿದ್ರು. ಎರಡೂ ಇರೋದಲ್ರಿ. ಅಲ್ಲ, ಒಬ್ಬ ಡಾಕ್ಟ್ರ್ ಬರ್ತಿದ್ನ ಇಲ್ಲ, ಅವ ಕೊಡ್ತಿದ್ನ ಇಲ್ಲ. ನೀವು ಯಾಕೆ ಮತ್ತೆ ಗೌಂಟಿ ಔಷಧ ಕೇಳಿದ್ರಿ? ಮಾವರ ಬೈದ್ರ ಮತ್ತೆ ನಾನು ಹಳೆ ಬೈತಾನ ಅನ್ನಂಗೆ ಆಕತ್ ನಿಮಗೆ. ಕೇಳಬಾರ್ದು ಅಂತೀರಿ. ಈಗ ನೋಡ್ರಿ, ನಮ್ಮೂರಾಗಿದ್ದಾಗ ಒಬ್ಬ ಡಾಕ್ಟರ್ ದಿವಸ ಔಷಧ ಗುಳಿಗೆ ಎಲ್ಲ ವಾರಕ್ಕೊಮ್ಮೆ ಬಂದು ಕೊಟ್ಟೋಕಿದ್ದ. ಏನೂ ಆಗಿದ್ದಿಲ್ಲ. ಇಲ್ಲೇ ಹಿಂಗೆ ಆಗ್ಬೇಕು ಆದ್ರೆ ಏನಾಗೈತಿ? ಏನು ಹೆಚ್ಚು ಕಮ್ಮಿ ಆಗೈತೆ ಅಂತೀರಿ? ಹಂಗಾರ ನೀವೇ ಹೇಳ್ರಿ ನೋಡೋಣ. ಹಂಗಾರ ಇಲ್ಲ ಅದೇನಾತಂದ್ರೆ ಹಿಂಗ ಊರಾಗ ಸುದ್ದಕ್ಕವಲ್ಲ, ಇಂಥ ಕಡೆ ತೋರ್ಸಿದ್ರ ಆರಾಮಕ್ಕನ, ಇಂಥ ಕಡೆ ತೋರ್ಸಿದ್ರ ಆರಾಮಕ್ಕನ ಅಂತೇಳಿ. ಹಂಗಾಗಿ ಅಲ್ಲಿ ತೋರಿಸ್ರಿ ಆರಾಮಕ್ಕನ, ಇಲ್ಲಿ ತೋರಿಸ್ರಿ ಆರಾಮಕ್ಕನ ಅಂದ ಅರ್ಧ ಔಷಧ ಗುಳಿಗೆ ಕೊಟ್ಟ ಹಿಂಗಾತ್ ಹುಡುಗ. ಎಣ್ಣ ನೋಡ, ಎಣ್ಣ ಇಲ್ಲ ನನ್ನ ಮಗ ಮಕ್ಕೊಂಡಿದ್ ನೋಡಿಲ್ಲಿ. ಓ ದೇವ್ರಿ, ಪಾಪಿ ಹುಡುಗ ಯಾಕಪ್ಪ ಹಿಂಗೆ ಕಷ್ಟ ಕೊಟ್ಟಿ? ಈ ರೀತಿ ಮಾಡಿ ತಗೊಳಕ್ ನಿನ್ ಕಡೆ ಎದಕ್ಕೂ ಕೊಟ್ಟಿ ಹುಡುಗನ್ ಅಂತ ನಾನು. ಎದ್ದೇಳೋ ಮಗನೇ, ನೀ ಎದ್ದೇಳಪ್ಪ. ನಾನು ನಿಮ್ಮವು ಇಲ್ಲೇ ಅದನ್ನ. ಎದ್ದೇಳ ಮಗನೇ. ನನ್ನ ಮಗನ್ ನಾನೇ ಕೊಂದ್ಬಿಟ್ಟೆ. ನನ್ನ ಮಗನ್ ನಾನೇ ಕೊಂದೆ. ಇಂಗ್ಲೀಷ್ ಔಷಧ ಮೆಡಿಸನ್ ಅದು ಇದು ಆಳು ಸುಡ್ಗಾಡು ಸೊಂಟಿ ಕೊಂಬಂತೇಳಿ ಕೊಟ್ಟು ನನ್ನ ಮಗನ್ ನಾನೇ ಕೊಂದೆ. ನೀನೊಬ್ಬೇಕೆ ಅಲ್ಲ, ನೀವೆಲ್ಲರೂ ಸೇರ್ಕೊಂಡು ಕೊಂದಿರಿ ನನ್ನ ಮಗನ್ನ. ಹಂಗೆ ಮಾತಾಡಬೇಡ ರುದ್ರ, ಹಂಗೆ ಮಾತಾಡಬೇಡ. ನಿನ್ನಷ್ಟು ಕಷ್ಟ ಎಲ್ಲರಿಗೂ ಆಗೈತಪ್ಪ. ಏನಾಕತಿ 16 ಡಾಕ್ಟರ್ ಕಡೆ ತೋರ್ಸೋದು, 16 ಔಷಧಿ ಕೊಟ್ಟು ನನ್ನ ಮಗನ ನಿಗರ್ಬೇಡ ನೀರು ಕುಡಿದ್ರಲ್ಲ, ಸಮಾಧಾನ ಆತ ಇವ್ರಿಗೆಲ್ಲರಿಗೆ? ಸಮಾಧಾನ ಆತ? ಹಂಗೆ ಮಾತಾಡಬೇಡ್ರಿ ಮಾವರ, ಹಂಗೆ ಮಾತಾಡಬೇಡ್ರಿ. ಏನು ನನ್ನ ಹಣೆ ಬಾರ ಸರಿ ಇಲ್ಲೋ ಏನೋ, ಗಂಡು ಮಗ. ಆ ದೇವ್ರು ನೀ ಗುಳಿಗೆ ಔಷಧ ತೊಗೊಂಡು ಒದ್ದಾಡೋದು ನೋಡೋಕ್ಕಾಗಲಾರ್ದ ನಿನ್ನ ಕರ್ಕೊಂಡೇನೆ ಮಗನೇ. ನಾನು ಯಾವಾಗ ಎದ್ದು ಅಡ್ಡಾಡ್ತೀನಿ, ನನ್ನ ಕೈಕಾಲು ಯಾವಾಗ ನಟ್ಕಕ್ಕವು, ನಾ ಯಾವಾಗ ಓಡಾಡ್ತೀನಿ ಅಂತ ಕೇಳ್ತಿದ್ದೆಲ್ಲೋ ಮಗನೇ. ಯಾವುದೂ ಆಗಲಿಲ್ಲಲ್ಲೋ. ಹಿಂಗೆ ಹುಟ್ಟೋದಾದ್ರೆ ಯಾಕೆ ಹುಟ್ಟಬೇಕು ಇವು ಮಕ್ಕಳು? ದೇವ್ರು ಕೊಡೋದಿದ್ರು ಚಂದನ್ ಮಕ್ಕಳನ್ನ, ಆ ಹೆಸಿರೋ ಮಕ್ಕಳನ್ನ ಕೊಡ್ಬೇಕಪ್ಪ. ಹಿಂಗೆ ಮಾಡಬಾರ್ದು. ಸಮಾಧಾನ ಮಾಡ್ಕೊರು ರುದ್ರ, ಸಮಾಧಾನ ಮಾಡ್ಕೊ. ಪ್ರಭಾವತಿ ಸಮಾಧಾನ ಮಾಡ್ಕೊರವ. 2 ಮಕ್ಕಳದಾವ ಇನ್ನು. ಅವ್ರ ಮಕ ನೋಡ್ಕೊಂಡು ಏನು ಗಟ್ಟಿರ್ಬೇಕು ನೀನು. ನೀ ಹಿಂಗೆ ಮಾಡಕತ್ರ ಅವ್ರ ಗತಿ ಹಂಗ ಬಾಣ್ತಿದಿ. ಹಿಂಗೆ ಮಾಡಬೇಡ. ನನ್ನ ಮೊಮ್ಮಗನ ನಾನೇ ಕೊಂದೆ. ಸಿಕ್ಕಿದ್ದೆ ತಗೊಂಡು ಹಾಕಿ ನನ್ನ ಮೊಮ್ಮಗ ನಾನೇ ಕೊಂದೆ. ಒಂದು ಹಾಕ್ಬೇಕಾಗಿರೋ ಕಾರ್ಯದ ಕಡೆ ಗಮನ ಕೊಡ್ರಿ. ಅದ್ಕೊಂತ ಕುಂತ್ರಿ ಏನು ಬರ್ತೈತಿ ಹೇಳ್ರಿ? ದೇವ್ರ ಪರಮಾತ್ಮ ಕರ್ಕೊಂಡ್ಬಿಟ್ಟ. ಒಂದು ಕೊಟ್ಟಾನ ಅಂತ ಖುಷಿ ಪಡೋದ್ರಾಗ ಇನ್ನೊಂದು ಕರ್ಕೊಂಡಲ್ಲ. ನೀ ಹಿಂಗಾಗಕ್ಕ ನಿಮ್ಮ ತಮ್ಮ ಹುಟ್ಟಿದ್ನೋ, ಅವನು ಕೊಟ್ಟು ನೀನು ಕಸ್ಬಳೋದಂತ ನನಗೆ ಗೊತ್ತಾಗ್ಲಿಲ್ಲಪ್ಪ ಮಗನೇ, ನನಗೆ ಗೊತ್ತಾಗ್ಲಿಲ್ಲ. ಯಪ್ಪ ನನಗೆ ಇವ ಬೇಕು, ನನ್ನ ಮಗ ಬೇಕಪ್ಪ. ಸಮಾಧಾನ ಮಾಡ್ಕೊರುವ, ಸಮಾಧಾನ ಮಾಡ್ಕೊ. ಈಗ ಆಗ್ಬೇಕಾಗಿರೋ ಮುಂದೆ ಕಾರ್ಯ ಕಡೆ ಲಕ್ಷ್ಯ ಕೊಡ್ರಿ. ಇನ್ನು 2 ಮಕ್ಕಳದಾವ, ಮತ್ತೆ ಏನು ಮಾಡೋದು? ಅವ್ರ ಮಕ ನೋಡ್ಯಾರ ಬದುಕ್ಬೇಕಲ್ಲ. ಸಮಾಧಾನ ಮಾಡ್ಕೊರುವ ಪ್ರಭಾವತಿ. ರುದ್ರ ಹೇಳಪ್ಪ, ಮ್ಯಾಕೆ ಹೇಳಿ. ಏನು ಮಾಡಕ್ಕತ್ತ? ಹಣೆ ಬಾರಲ್ಲ. ನಾವೆಲ್ಲರೂ ಮನೆ ಬಿಟ್ಟು ಹೋಗೋಣ ಬಾ. ಮನೆ ಬಿಟ್ಟು? ಮನೆ ಬಿಟ್ಟು ಹೋಗೋಣ, ಊರು ಬಿಟ್ಟು ಹೋಗೋಣ. ನಿಮ್ಮ ಈಗ ಮನೆ ಕರ್ದಾರ,
ಅಲ್ಲಿ ಹೋಗಿ ನೀವು ವಾಪಸ್ ಇಲ್ಲಿಗೆ ಬರ್ತಿ ಅಂತ ನಂಗೆ ನಂಬಿಕೆ ಇಲ್ಲ. ಏನೇನಾರ ತಲೆಯಾಗ ತುಂಬಿ ಅಕಸ್ಮಾತ್ ಬೇಡ ನೀನು ಎಲ್ಲೂ ಹೋಗ್ಬೇಡ ಇಲ್ಲೇ ಇರಪ್ಪ ಅಂತಂದು ಇದು ಮಾಡಿದ್ರೆ ನೀವು ಅವ್ರ ಮಾತು ಕೇಳ್ಕೊಂಡು ಅಲ್ಲೇ ಉಳ್ಕೊಂಡ್ರೆ ನನ್ನ ಗತಿ ಏನ್ರಿ? ಬೇಡ ನೀನು ನಾನು ಹೇಳ್ತೀನಲ್ಲ ಶಶಿ, ಬೇಡ ಬಾ, ನಾವು ಎಲ್ಲರೂ ಊರು ಬಿಟ್ಟು ಹೋಗೋಣ, ನಾವು ಇಬ್ಬರು ಆರಾಮಾಗಿ ಜೀವನ ಮಾಡ್ಬೋದು. ಇಬ್ಬರು ಬೇಕಾದಂಗೆ ದುಡಿತೀವಿ, ಇಲ್ಲಿಲ್ಲ ಅಂದ್ರೆ ಮತ್ತೊಂದು ಕಡೆ ಕೆಲ್ಸಕ್ಕೆ ಸೇರ್ಬೋದು. ಬಾ ನೀವು ಹೋಗ್ಬೇಡಲ್ಲೇ, ಏನು ಆರಾಮ ಇದೆಲ್ಲ ತಣ್ಣಗಾಗ್ಲಿ 1 ವರ್ಷ ಬಿಟ್ಟು ಬೇಕಾರೆ ಬರೋಣಂತೆ. ಏನ ಊರ್ ಬಿಟ್ಟು ಹೋಗುದಾ? ಹ್ಞೂ ಊರು ಬಿಟ್ಟು ಹೋಗೋಣ. ಇಲ್ಲಿರೋದು ಬೇಡ, ಈಗ ಮನೆಗೆ ಹೋಗತ್ಲೆ ಅಲ್ಲಿ ನಿಮ್ಮ ಹೆಂಡತಿಗೆಲ್ಲ ಹೇಳಿರ್ತಾರ, ಆಮೇಲೆ ನಿಮ್ಮ ಅಪ್ಪಾದಿಗೂ ಹೇಳಿರ್ತಾರ, ಆಮೇಲೆ ನಿಮ್ಮ ಮೂವರು ಅಲ್ಲಿ ಜಗಳ ಮಾಡ್ತಿರ್ತಾರ. ಯಪ್ಪ ಇವೆಲ್ಲ ಕೇಳಕ್ಕೆ ಆಗಂಗಿಲ್ರಿ. ಬ್ಯಾಡ್ರಿ, ಹೋಗ್ಬೇಡ್ರಿ. ನೀವು ಅಲ್ಲಿ ಹೋದ್ರಿ ಇಲ್ಲಿ ಬರ್ತೀರಿ ಅನ್ನೋ ನಂಬಿಕೆ ನನಗಿಲ್ಲ. ನಾ ಹೇಳ್ತೇನಲ್ಲ, ಎಲ್ಲರೂ ಸೇರಿ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರ, ಹೋಗ್ಬೇಡ ಹೋಗ್ಬೇಡ ಅಂತಾರ. ನಾ ಹೇಳ್ತೇನಲ್ಲ, ಹೋಗ್ಬೇಡ್ರಿ. ಒಂದು ಮಾತಂತರೂ ನಿಜ, ನೀವೇನಾರ ಅಲ್ಲಿ ಹೋಗಿಲ್ಲಿ ಬರ್ಲಂಗಿದ್ರಿ ನಾನಂತರೂ ಇಲ್ಲಿ ಸೂಸೈಡ್ ಮಾಡ್ಕೊಳ್ಳೋದಂತರೂ ಗ್ಯಾರಂಟಿ. ಇನ್ನು ಯಾರಿಗೋಸ್ಕರ ಬದುಕಿರ್ಬೇಕು? ಯಾಕೆ ಜೀವ ಇಟ್ಕೊಂಡಿರ್ಬೇಕು? ಬೇಡ, ಸುಮ್ಮನೆ ಸತ್ತು ಬಿಡ್ತೀನಿ. ನಿಮ್ಮ ಪಾಡಿಗೆ ನೀವು ಆರಾಮಾಗಿ ನಿಮ್ಮ ಹೆಂಡತಿ ಜೊತೆಗೆ ಇರ್ಬೋದು. ಯಾಕೆ ಹಿಂಗೆ ಎಲ್ಲರೂ ಸೇರಿ ನನ್ನ ಕುತ್ತಿಗೆ ಇಚ್ಕಾಕತ್ತೀರಿ? ಅವು ಅಂತ ಹಂಗಂತಾಳ, ನೀ ಹಿಂಗಂತಿ. ಒಂದು ಮಾತು ಹೇಳ, ನಿಜವಾಗ್ಲೂ ತಪ್ಪು ನಿಂದೇ ತಪ್ಪು, ಆಮೇಲೆ ನನ್ನ ತಪ್ಪು. ಒಂಚೂರು ನೀ ಸಮಾಧಾನ ಆಗಿದ್ದು ಆಯ್ತು, ನಿನ್ನ ಮದುವೆ ಆಗೈತೆ ಹಂಗಾರೆ ನೀನು ಅಲ್ಲೇ ಜೀವನ ಮಾಡ್ಕೊ ಹೋಗಿ ಅಂದ್ಬಿಟ್ಟಿದ್ರೆ ನಾನು ನಿನ್ನ ಮದುವೆ ಮಾಡ್ಕೊಳ್ಳೋ ಯೋಚನೆನ ಮಾಡ್ತಿದ್ದಿಲ್ಲ. ಮದುವೆ ಮಾಡ್ಕೊಂಡ್ಬಿಟ್ಟೆ, ನೀನು ಒತ್ತಾಯ ಮಾಡಿದಿ ಅಂತೇಳಿ ನಾನು ಮದುವೆ ಮಾಡ್ಕೊಂಡ್ಬಿಟ್ಟೆ. ಈಗ ನೋಡು, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನಂಗೆ ಆಗ್ಬಿಡ್ತತ್ತಾಗ. ಸುಮ್ಮನೆ ಆಗಿತ್ತು. ಸುಮ್ಮನೆ ಆಕಿ ಜೊತೆಗೆ ಚಂದ ಜೀವನ ಮಾಡ್ಕೊಂಡು ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ದೊಡ್ಡ ತಪ್ಪು ಮಾಡಿದೆ. ಏನು ತಪ್ಪು ನಂದ? ಹಬ್ಬ ಆಗ್ಬೇಕಾಗಿದ್ದೆ ಇದು ನನಗೆ, ಆಗ್ಬೇಕಾಗಿದ್ದೆ ರೀ. ಅಲ್ಲ, ನಾನು ನಿಮ್ಮನ್ನು ಅಷ್ಟು ನಂಬ್ಕೊಂಡ್ಬಿಟ್ನಲ್ಲ, ಆಗ್ಬೇಕಾಗಿದ್ದೆ ಬಿಡು. ಹಾಂ, ನೀವು ಹಿಂಗೆ ತಿರುಗ್ತೀರಿ ಅಂತ ಗೊತ್ತು ನನಗೆ, ಆದರೂ ಭಾಳ ಮೋಸ ಹೋಗ್ಬಿಟ್ಟೆ ನಾನು. ಅಲ್ಲ, ನೀವು ಮಾಡೋದು ಮಾಡಿ ಈಗ ನನ್ನ ಮೇಲೆ ಹಾಕಾಕತ್ತೀರಲ್ಲ, ಎಷ್ಟು ಇರ್ಬೇಕು ನಿಮ್ದು ಹಂಗಾರೆ? ಆಯ್ತು ರೀ, ಆಯ್ತು, ಅದು ಏನೇನು ನಿಮ್ಮ ತಲೆಯಾಗೈತೆ ಹಂಗೆ ಆಗಲಿ. ಏನ ನನಗೆ ಈ ಥರ ಕಣ್ಣೀರು ಹಾಕಿಸ್ತಾ ಇದ್ದೀರಲ್ಲ ನೀವು. ದೇವ್ರು ನಿಮ್ಗೆ ಯಾವತ್ತೂ ಒಳ್ಳೇದು ಮಾಡಲ್ಲ ರೀ, ಒಳ್ಳೇದು ಮಾಡಲ್ಲ. ಸ್ವಲ್ಪ ಸಮಾಧಾನ ಆಗಿರೋ ಮರೆಯ ತಗ. ವಟ ಕಿಟಿ ಇದನ್ನ ಕೇಳೋದಾಗೈತೆ ಬರೀ ನನಗೆ. ನಾನು ಹೊಂಟೇನಿ ಈಗ ಮನೆಗೆ. ನಮ್ಮವು ಮಾತಾಡ್ಲಿಲ್ಲ, ಏನು ಮಾತಾಡ್ತಾಳೆ ನೋಡೋಣ. ಮಾತಾಡ್ಕೊಂಡು ಬರ್ತೇನೆ. ಬರ್ದಂಗೆ ಏನಿರಲ್ಲ, ಏನು ಅವ್ರೇನು ನನ್ನ ಕೋಳಿ ಮುಚ್ಚಿಟ್ಟಂಗೆ ಏನು ಬುಟ್ಟ್ಯಾಗ ಮುಚ್ಚಿಡಲ್ಲ. ಬರ್ತೇನೆ, ಇಲ್ಲಿ ಬರಲಿಲ್ಲ ಅಂದ್ರೆ ಆಫೀಸ್ಗೆ ಆದರೂ ಬರ್ತೀನಿ. ನಾ ಹೇಳ್ತೇನಲ್ಲ, ನಾ ತಗೋದೆ ಅಂತ ದುಡುಕಿ ಏನಾರ ನೀವು ತೀರ್ಮಾನ ತೊಗೊಂಡ್ರೆ ಅದಕ್ಕೆ ಹೊಣಿ ನಾ ಅಲ್ಲ. ಸ್ವಲ್ಪ ಸಮಾಧಾನಾಗಿ ಕಾದು ನೋಡು ಅಷ್ಟೇ. ಅಯ್ಯೋ ದೇವ್ರೆ, ಇವ ವಾಪಸ್ ಬರ್ತಾನೋ ಇಲ್ಲೋ? ನಮ್ಮ ಅಕ್ಕ ಹೇಳಿದ ನಿಜ. ಯಾಕಾದರೂ 2ನೇ ಮದುವೆ ಮಾಡ್ಕೊಂಡೆ. ಏನು ಮಾಡಲಿ ನನಗೆ ಒಂದು ಅರ್ಥ ಆಗವಲ್ತು. ಎಲ್ಲಿ ಹೋಗಿದ್ದಿ? ಎಲ್ಲಿ ಹೋಗೋದೈತಿ? ನೀವು ಹೇಳಿದ ನಿಜ. ನಮ್ಮ ಮಗ ನಮ್ಮ ಕೈ ತಪ್ಪೆ ಹೋಗ್ಯಾನ್ರಿ. ಕೈ ತಪ್ಪಿ ಹೋಗೋದಿರಲಿ, ಮನೆಗೆ ಬಂದಿತ್ತಲ್ಲ ಅದೊಂದು ಅಡ್ನಾಡಿ ಹುಡುಗಿ, ಆ ಹುಡುಗಿನ ಮದುವೆ ಮಾಡ್ಕೊಂಡಾನ. ಏನ ಮದ್ವೆ ಮಾಡ್ಕೊಂಡಾನ? ಅಯ್ಯೋ ದೇವ್ರೆ, ಅಲ್ಲೇ ಏನ್ ಹೇಳಾತೀಯ ನೀನು? ಅದು ಹೆಂಗ್ ನಿಂಗೆ ಗೊತ್ತಾತು? ನೀ ಹೆಂಗ್ ಓದಿ? ಅಲ್ಲ, ಅದಕ್ಕ ಹೇಳಿದೆ ನಾನು ನಿನಗೆ. ಅದೇನೇನಾಗೈತೆ ಗೊತ್ತನ? ಅದಕ್ಕ ಬಡ್ಕೊಂಡೆ, ಬ್ಯಾಡ ಸಣ್ಣಂದಿರ್ತ ಲಗ್ನ ಮಾಡೋದು ಬ್ಯಾಡ ಅಂತೇಳಿ. ನೀನ ಎಲ್ಲಿ ಕೇಳ್ತಿ ನನ್ನ ಮಾತು? ಈಗ ನೋಡು ಹೆಂಗ ಹಾಕೊಂಡ್ ಕೂತತಿ. ಏನ ಇಲ್ಲ, ಮೊದ್ಲ ನಿನಗ್ ಲಗ್ನ ಆಗೈತೆ ಅಂತ ತಿಳಿಸ್ಬೇಕಿತ್ತ, ಅದು ಇಲ್ಲ. ಒಟ್ಟ ಹುಡುಗಿ ಜೀವನ ಹಾಳಾದಂಗೆ ಆತಲ್ರಿ. ಹಾಳಾಗಕ್ಕೆ ನಾ ಬಿಡಲ್ಲ. ಹಿಂಗಾರ ಮಾಡಿ ನಮ್ಮ ಅಣ್ಣನ ಮಗಳ ಜೀವನ ಚಲೋ ಇರ್ಬೇಕಂದ್ರೆ ಹಿಂಗಾರ ಮಾಡಿ ನನ್ನ ಮಗನ ಒಂದು ಬುದ್ಧಿ ಹೇಳಿದ ದಾರಿಗೆ ತರ್ಬೇಕು. ಅತ್ತಿ ಏನು ಹೇಳತ್ತಿ ನೀನು? ಇಲ್ಲತ್ತಿ, ನಾನು ಹಿಂಗೆ ಇಬ್ಬಿಬ್ಬರ ಜೋಡಿ ಬದುಕಕ್ಕೆ ನಾ ತಯಾರಿಲ್ಲ. ನಾನು ನಿಮ್ಮ ಮಗನ ಹೆಂಡತಿ ನಾನೇ ಇರಬೇಕ ಹೊರತು ಬೇರೆ ಯಾವ್ಯಾಕಿ ನನ್ನ ಜಗದಾಗ ಬಂದರೂ ನಾ ಸಹಿಸ್ಕೊಳಂಗಿಲ್ಲ ಅಂದ್ರೆ ಸಹಿಸ್ಕೊಳಂಗಿಲ್ಲತ್ತಿ. ನಾ ಯಾರಿಗೂ ನನ್ನ ಜಗದಾಗ ನಾನು ಅವಕಾಶ ಕೊಡೋದಿಲ್ಲ. ಇಲ್ಲವಾ, ಇಲ್ಲ, ನಾ ಎಲ್ಲನ್ನೇವ ನೀನು ನೋಡಿ, ಯಾವತ್ತಿದ್ರು ನೀನೇ ನನ್ನ ಸೊಸಿ, ನೀನೊಬ್ಬೇಕೆ ನನ್ನ ಸೊಸಿ ಹೊರತು ಬೇರೆ ಯಾವಕ್ಕಿನೂ ಆ ಜಾಗ ತುಂಬಕ್ಕೆ ಸಾಧ್ಯನೇ ಇಲ್ಲ. ಏನು ಇದು ನೀನು ನನ್ನ ಮಾತು ಬರೆದಿಟ್ಕೊಂಡ್ಬಿಡು. ನೀನು ಯಾವತ್ತು ನಾ ಮಾತ್ರ ನಿನಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ. ಇನ್ನೇನಾಗ್ಬೇಕತ್ತಿ? ಅಲ್ಲ, ಇವ್ರಿಗೆ ಇಷ್ಟ ಇಲ್ಲ ಅಂದಿದ್ರೆ ಬೇಡ ಅಂತ ಹೇಳಿದ್ರು ಅಕ್ಕಿತ್ತಲ್ಲ. ನನಗೇನು ಇಷ್ಟ ಇತ್ತು ಅಂತ ತಿಳ್ಕೊಂಡಿರ? ನನಗೂ ಇಷ್ಟ ಇದ್ದಿದ್ದಿಲ್ಲ ಅತ್ತಿ. ನಾನು ಬಲವಂತಕ್ಕೆ ಹೂ ಅಂದಿದ್ದು. ಆದ್ರೆ ಮದುವೆ ಮಾಡ್ಕೊಂಡ್ಮೇಲೆ ಯಾವತ್ತು 2 ಬಗದಿಲ್ಲತ್ತಿ. ನಾನು ಹೋಗ್ಲಿ ಬಿಡು, ಆಗದ್ದಾತ ಅಂತೇಳಿ ಎಲ್ಲ ಮರ್ತು ಸುಮ್ಮನಾಗೇನೆ ಹೊರತು ಈ ಥರ ಹೊರಗೊಂದು ಒಳಗೊಂದು ನಾ ಮಾಡಿಲ್ಲತ್ತಿ. ಬಂದೇನಾ? ಏ ಸುಳ್ಳು ಮಗನ, ಯಾರು ಮರ್ಯಾದೆ ಕಳಿಬೇಕಂತ ಮಾಡಿ ನೀನು? ನಾವು ಜೀವದರ್ಸಲ ಇರೋದು ನಿನ್ಗೆ ಇಷ್ಟ ಇಲ್ಲ ನಿನ್ಗೆ? ಅಪ್ಪ ತಪ್ಪ ತಪ್ಪಾತಲ್ಲ ಏನ? ಇಲ್ಲ, ನಾ ಹೇಳ್ತೇನಲ್ಲ,
ಆಕಿನ ಕೈ ಬಿಟ್ಟು ನೆಟ್ಟಗೆ ಈಗ ಜೋಡಿ ಬಾಳೆ ಮಾಡ್ಕೊಂಡು ಹೋದಿ ಚಲೋ ಆತ. ಇಲ್ಲ ಅಂತಂದ್ರ ನಾ ಹೇಳ್ತೇನೆ ನೋಡ, ನೀನ ನಿನ್ನ ಪಾಲಿಗೆ ನಾವ್ ಅಪ್ಪ ಅವ್ವ ಇಬ್ರು ಸತ್ವಿ ಅಂತ ತಿಳ್ಕೊಂಬಿಡು ನೀನು. ಹೌದ್ರಿ, ಕರೆಕ್ಟಾಗಿ ಹೇಳಿದ್ರಿ. ಈಗ ಹೇಳ, ನಿನಗೆ ಅಪ್ಪ ಅವ್ವ ಬೇಕು ಏನ ಆಕಿ ಬೇಕಾ ನಿನಗೆ? ಹೇಳ ಇಷ್ಟು ವರ್ಷ ಸಾಕಿ ಬೆಳೆಸಿದ ಅಪ್ಪ ಅವ್ವ ಬೇಕಾ ಆಕಿ ಬೇಕಾ? ಯವ್ವ ನನಗೆ ನೀವ ಬೇಕು ಬೇ. ಹಂಗಾರ ಮಗನ ನನ್ಗೆ ಗೊತ್ತು ನನ್ನ ಮಗ ನಮ್ಮನ್ನು ಬಿಟ್ಟು ಕೊಡಂಗಿಲ್ಲ ಅಂತೇಳಿ. ಹಂಗಾರ ಆಕಿ ಸವಾಸ ಬೇಡಪ್ಪ ನಿನಗೆ, ಬೇಡಪ್ಪ ಬೇಡ. ನಿಮ್ಮ ಮಾವ ಏನು ಮಗಳ ಮ್ಯಾಗ ಜೀವನ ಇಟ್ಟಾನ, ಇದೆಲ್ಲ ಗೊತ್ತಾದ್ರೆ ಎಷ್ಟು ಸಂಕಟ ಪಡ್ತಾನೆ ಹೇಳಿ ನೋಡೋಣ. ಬೇಡ, ಆಕಿಗೆ ಏನಾರ ಒಂದು ತಿಳುವಳಿಕೆ ಹೇಳಿ ಬುದ್ಧಿ ನಾ ಹೇಳ್ತೇನೆ. ಏನು ಇದು ಯಾವುದು ಇದಾಗ್ಲಾರ್ದಂಗೆ ನಾನು ನೋಡ್ಕೊತೀನಿ. ನೀ ಆಕಿನ ಕೈ ಬಿಡಕ್ಕೆ ರೆಡಿ ಅದೆಯಾ ಹೇಳಿ ನೀನು. ಅವ ಆಕಿ ಪೊಲೀಸ್ನವ್ರ ಕಡೆ ಹೊಕ್ಕಾಳವ. ನಾನು ಆಕಿನ್ನೇನು ಇಷ್ಟಪಟ್ಟು ಅಂತಲ್ಲ, ಅದ ಪೊಲೀಸ್ನವ್ರ ಕಡೆ ಹೊಕ್ಕಾಳ, ನನ್ನ ಮರ್ಯಾದೆ ಹೊಕ್ಕೈತಿ ಅನ್ನೋ ಸಂಕಟಕ್ಕೆ ಮದುವೆ ಮಾಡಿಕೊಂಡೆ. ಈಗ ನೀವು ಆಕಿನ ಬಿಡು ಅಂತ ಅದಿರಿ, ಬಿಡ್ತೀನಿ. ಆದ್ರೆ ಮತ್ತೂ ಅದೇ ಆಕತ್ತವ, ಏನು ಮಾಡಲಿ? ಅವ ನಾನು ಏನು ಮಾಡ್ಲವ, ನೀನೇ ಹೇಳಾಗ ನೋಡೋಣ. ಇದ್ದಿದ್ದ ಕೆಲಸನೂ ಕಳ್ಕೊಬೇಕಾಕತ್ವೆ ನಾನು. ಈಗ ಪೊಲೀಸ್ನವ್ರ ಕಡೆ ಹೋದ್ಲಂದ್ರೆ ನನ್ನ ಬಿಡ್ತಾರಂತ ಮಾಡಿಯಾ? ಅದೇನು ನಾನು ನೋಡ್ಕೊಂತೇನೆ ತಿಳ್ದಂಗೆ. ಏನು ನೀನು ಮಾತ್ರ ನನ್ನ ಅಣ್ಣನ ಮಗಳ ಜೊತೆಗೆ ಚಂದ ಜೀವನ ಮಾಡ್ಬೇಕು. ನೀ ಆಕಿ ಸುದ್ದಿಗೆ ಹೋಗಿ ತಕ್ಕದ್ದಲ್ಲ. ಅಲ್ಲ, ಹೊಟ್ಟಿಗೆ ಅನ್ನ ತಿಂತೀವಿ, ಸಗಣಿ ತಿಂತೀವೋ? ತಂದೆ ತಾಯಿಗೆ ಈ ತರ ಒಂದು ಮೋಸ ಮಾಡಕ್ ನಿನಗೆ ಮನಸ್ಸು ಬಂತಲ್ಲ ನಿನಗೆ, ಅದನ್ನ ಹೇಳಿ ನಿನಗೆ. ಥೋ ನನ್ನ ಹೊಟ್ಟೆಗಿಂತ ಅದೊಂದು ಹುಡ್ತಿ ಅಂತ ನಾನು ಅನ್ಕೊಂಡಿದ್ದಿಲ್ಲಪ್ಪ. ಬಹಳ ಕೆಟ್ಟ ಅನಿಸ್ತೈತೆ ನನಗಂತೂ. ಚೀ ಥೂ. ಅಲ್ಲ, ಒಂದು ಹುಡುಗಿಗೆ ಅನ್ಯಾಯ ಮಾಡಕ್ ನಿನಗೆ ಅದು ಹೆಂಗೆ ಮನಸ್ಸು ಬಂತು ಅಂತ ನನಗಂತೂ ಅರ್ಥ ಆಗೋಲ್ತು ಬಿಡು. ಅಪ್ಪ ಈಗ ನಾನು ಏನು ಮಾಡಲಿ ಅನ್ನಕ್ಕೇನು ನಾ ಹೇಳ್ತಾನಲ್ಲ, ಬೇಡಪ್ಪ ಮಗನೇ ಬೇಡ. ನೀ ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ, ಎದಕ್ಕೂ ತಲೆ ಕೆಡಿಸ್ಕೊಳಕೋಬೇಡ. ನಾ ಮಾತಾಡ್ತೇನೆ ಆಕಿ ಜೋಡಿ. ಆಕಿದ ತಪ್ಪಿರೋದು. ಗಂಡು ಮಕ್ಕಳೇನು ಒಂದಲ್ಲ 10 ಸಿಕ್ಕರು ಮಾಡ್ಕೊತಾರ, ಆಕಿದೆ ತಪ್ಪಿರೋದು. ನಾನು ಹೇಳ್ತೇನಲ್ಲ, ಆಕಿದೆ ತಪ್ಪಿರೋದು. ಆಕಿನ ನೀನು ಮದುವೆ ಮಾಡ್ಕೊಂಡೆ ಅನ್ನೋದಕ್ಕಿಂತ ನೀ ಆಕಿನ ಮದುವೆ ಮಾಡ್ಕೊಳಂಗೆ ಆಕಿ ನಿನಗೆ ಹೆದರಿಸಿ ಮಾಡ್ಯಾಳ. ನನಗೆ ಗೊತ್ತಾತು. ಅದಕ್ಕೆ ನಾನು ಹೇಳ್ತೇನಲ್ಲ, ಆಕಿ ಬೇಕಾದ್ ಮಾಡಲಿ. ನಾನು ಆಕಿಗೆ ಬೇಷಾಗಿ ಹೇಳ್ತೇನೆ, ನನ್ನ ಮಗನ ಸುದ್ದಿಗಿನ ಬರ್ತಕ್ಕದ್ದಲ್ಲ, ನನ್ನ ಮಗ ನಿನ್ನ ಕಡೆ ಬರೋದಿಲ್ಲ, ಅವ್ನಿಗೆ ಇಷ್ಟ ಇಲ್ಲ ನೀನಂತ ನಾ ಹೇಳ್ತೇನೆ ಅಂತ. ಏನು ನಾ ಹೇಳಿದ್ಮ್ಯಾಗಾರ ನೀನು ಆಕಿನ ಬಿಟ್ಟು ಈಕಿ ಜೋಡಿ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ಬೇಕು. ಏನಂತಿ? ಅಲ್ಲ ಮಾವ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಾಯಿ ಬಿಟ್ಟು ಹೇಳ್ಬೋದಿತ್ತಲ್ಲ. ಹಿಂಗೆ ಮಾಡಿ ನನ್ನ ಕುತ್ತಿಗೆ ಕೊಯ್ಯಕ್ಕೆ ಮನ್ಸಂಗೆ ಬಂತು. ನಾವಿಬ್ರು ಹೊಂದಾಣಿಕೆ ಮಾಡ್ಕೊಂಡಿರ್ತೇವೆ ಅಂತ ಮಾಡಿದ್ರೆ ನನ್ನ ಜಾಗದಾಗ ನಾ ಯಾವಕ್ಕಿನ್ನೂ ಬಿಡುವುದಿಲ್ಲ. ಸಮಾಧಾನ ಮಾಡ್ಕೊಡುವ. ಈಗ ಏನ್ಲಾ, ಬಾಯಿ ಬಿಡು. ಆತವ, ಅದು ಆಕಿನ್ ಬಿಟ್ಟು ಬರೋದು. ಆಕಿನ ಬಿಟ್ಟು ಬರೋದಲ್ಲ ನೀನು? ಆಕಿನ್ ಬಿಡ್ತೇನವ. ನಂಗೆ ನೀವಿಬ್ರು ಬೇಕು. ಅಪ್ಪ ಅವ್ವ ನಿಮ್ಮನ್ನು ಬಿಟ್ಟು ನಂಗೆ ಇರೋಕ್ಕಾಗಲ್ಲ. ನಾನು ನಿಮ್ಮ ಜೋಡಿನ ಬಾಳೆ ಮಾಡ್ತೇನೆ. ಆತಪ್ಪ, ಹಂಗಾಗ್ಲಿ. ಈಗ ಆಗಿದ್ದಾತ. ನೀ ಏನು ಮಾಡು, 1-2 ದಿನ ನಿನ್ನ ಹೆಂಡತಿ ಕರ್ಕೊಂಡು ಅಲ್ಲಿ ಹೋಗು. ನಿಮ್ಮ ಮಾವನ ಮನೆಗೆ ಹೋಗಿ ಇಲ್ಲೆಲ್ಲ ನಾ ಸರಿ ಮಾಡ್ತೇನೆ. ನೀವು ಹೋಗು. ನಿಮ್ಮನ್ನು ಹಿಂಗೆ ಬಿಟ್ಟು ನಾನು 2 ದಿನ ಈಗ ಅಲ್ಲಿ ಹೋಗ್ಲೆ? 2 ದಿನ ಇಲ್ಲಾಂದ್ರೆ 4 ದಿನ ಹೋಗು. ಒಟ್ಟು ಹೋಗು. ಏನು ನೀ ಆಫೀಸ್ಗೆ ಈಗ ಸದ್ಯ ಹೋಗೋದಂತೂ ಬೇಡ. ನಾನು ಆಕಿಗೆಲ್ಲ ಮಾತಾಡಿ ಸರಿ ಮಾಡಿದ್ಮೇಲೆ ನೀವು ಹೋಗುವಂತ ಆಫೀಸಿಗೆ. ಈಗ ಹೋಗಬೇಡ, ನಾ ಹೇಳ್ತೇನಲ್ಲ, ಹೋಗ್ಬೇಡ ಮಗನೇ, ಹೋಗ್ಬೇಡಪ್ಪ. ನೀ ಹೋಗು, ನಿಮ್ಮ ಮಾವನ ಮನೆಗೆ ಹೋಗು. ಆಯ್ತವ. ಆದರೂ ನೀವು ಹಿಂಗೆ ಮಾಡಿದ್ದನ್ನು ನನಗೆ ಕೈಲಿ ಸಹಿಸ್ಕೊಳಕ್ಕೆ ಆಗವಲ್ತು. ಆಕೆಗೂ ಸಿಟ್ಟು ಬಂದೈತಿ. ಅಲ್ಲ, ಯಾರಿಗಾದ್ರೂ ಸಿಟ್ಟು ಬರೋದೆ. ಹೋಗಿ ಸಮಾಧಾನ ಮಾಡು. ತಪ್ಪಾತಂತ ಕೇಳ್ಕೊ. ಇನ್ನೇನು ಹಿಂಗೆ ಮಾಡಲ್ಲ ಅಂತ ಬೇಡ್ಕೋರ್ಲ. ಹೋಗು. ತಪ್ಪಾಗಿದ್ದ ಕರೆ ಅಂದಮೇಲೆ ಹೇಳ್ಕೊಳಕ್ಕೆ ಏನಾಗದೈತಿ. ಹೋಗು.